Hi students, in today's class we will discuss a 15 marks problem on oversubscription of shares. Oversubscription of shares. In previous class we have already discussed the concept of undersubscription of shares. Now one problem will be solved on oversubscription. The problem is, see the question. Anurag Aeronautics Limited issued 10,000 shares of rupees 10 each. There are 10,000 shares of rupees 10 each. Payable rupees 3 on application and rupees 4 on allotment. Rupees 3 on application, rupees 4 on allotment. Then applications were received for 12,000 shares. Applications issued are 10,000 shares. Then applications received are 12,000. Applications received are 12,000. Then number of applications are issued by the company is 10,000. Mind. The deposits of 1,000 shares ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆದ್ಮೇಲೆ ನೋಡ್ರಿ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ 10,000 ಇದಾವೆ ಬಟ್ ಪಬ್ಲಿಕ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇದೆ 12,000 ಮೀನ್ಸ್ ನಮಗೆ ಎಕ್ಸೆಸ್ ಅಪ್ಲಿಕೇಶನ್ ಬರ್ತಾ ಇದೆ ಹೆಚ್ಚಿಗೆ ಸಬ್ಸ್ಕ್ರಿಪ್ಷನ್ ಬರ್ತಾ ಇದೆ ಅಂತ ಹೇಳಿ 2,000 ಶೇರ್ಸ್ ಹೆಚ್ಚಾಗಿ ಬರ್ತಾ ಇದೆ ಮೀನ್ಸ್ 2,000 ಎಕ್ಸೆಸ್ ಅಪ್ಲಿಕೇಶನ್ ಬರ್ತಾ ಇದೆ ಕಂಪನಿ ರಿಸೀವಿಂಗ್ 2,000 ಎಕ್ಸೆಸ್ ಅಪ್ಲಿಕೇಶನ್ಸ್ then whatever the number of shares are issued to the company ಎಷ್ಟು ಇಶ್ಯೂ ಮಾಡಿದ್ದಲ್ಲ ಅದಕ್ಕಿಂತ 2,000 ಶೇರ್ಸ್ ಇದೆ ಹೆಚ್ಚಿಗೆ ಬರ್ತಾ ಇದಾವೆ ದಟ್ ಈಸ್ ಕಾಲ್ಡ್ ಎಕ್ಸೆಸ್ ಅಪ್ಲಿಕೇಶನ್ಸ್ ಈ ಎಕ್ಸೆಸ್ ಅಪ್ಲಿಕೇಶನ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕೇಸ್ ಒಳಗೆ ಏನ್ ಮಾಡಬಹುದಪ್ಪ ಅಂತಂದ್ರೆ ಈ 2,000 ಶೇರ್ಸ್ ಅನ್ನ ಕಂಪನಿ ಕಡೆ 2 ಆಫರ್ಸ್ ಇದಾವೆ ಒಂದು ರಿಜೆಕ್ಟ್ ಮಾಡಬಹುದು ಅಥವಾ ರೀಫಂಡ್ ಮಾಡಬಹುದು ರಿಟರ್ನ್ ಮಾಡಬಹುದು ಏನ್ ಮಾಡಬಹುದ್ರಿ ರಿಜೆಕ್ಟ್ ಆರ್ ರಿಟರ್ನ್ or company can reject these excess applications. ये excess application ಅನ್ನು ಕಂಪನಿ ರಿಜೆಕ್ಟ್ ಮಾಡಬಹುದು ರಿಟರ್ನ್ ಮಾಡಬಹುದು ಅಥವಾ ಕಂಪನಿ ರೀಫಂಡ್ ಮಾಡಬಹುದು ಗೆಟಿಂಗ್ ರಿಜೆಕ್ಟ್ ಅಥವಾ ರಿಟರ್ನ್ ಮಾಡಿದ್ರೆ ಆ ಅಪ್ಲಿಕೇಶನ್ ಮನಿ ರೀಫಂಡ್ ಆಗೇ ಆಗ್ತದೆ ದೆನ್ ಇನ್ನೊಂದು ಆಫರ್ ಏನಪ್ಪ ಅಂತಂದ್ರೆ ಕಂಪನಿ ಅದೇ ಅಮೌಂಟ್ ಅನ್ನ ಬಂದಂತಹ ಅಪ್ಲಿಕೇಶನ್ಸ್ ಅಮೌಂಟ್ ಅನ್ನ ಅಲಾಟ್ಮೆಂಟ್ ಅಮೌಂಟ್ ಕೊಡ್ತಾರಲ್ಲ ಆ ಅಮೌಂಟ್ ಒಳಗೆ ಬ್ಯಾಲೆನ್ಸ್ ಅನ್ನು ತಗೋಬಹುದು ಅಡ್ವಾನ್ಸ್ ಆಗಿ ಅವ್ರ ಕಡೆಯಿಂದ ಈ ಅಪ್ಲಿಕೇಶನ್ ಅಮೌಂಟ್ ಒಳಗೆ ಏನ್ ಮಾಡಬಹುದು ಅಲಾಟ್ಮೆಂಟ್ ಅಮೌಂಟ್ ಕಲೆಕ್ಷನ್ ಮಾಡಬಹುದು ಅಥವಾ ಅಲಾಟ್ಮೆಂಟ್ ಅಂತ ಹೇಳಿ ಹೇಳ್ತಾರೆ ಯಾವಾಗ ಅಪ್ಲಿಕೇಶನ್ ಅಮೌಂಟ್ ತಗೊಂಡ ಅಲಾಟ್ಮೆಂಟ್ ಅಡ್ವಾನ್ಸ್ ಅನ್ನ ತಗೊಳ್ತಾರೆ ಇಲ್ಲಿ ಫಸ್ಟ್ ರಿಟರ್ನ್ ಮಾಡಬಹುದು ಅಥವಾ ಅಲಾಟ್ ಮಾಡಬಹುದು ಇಲ್ಲಿ ಏನಾಗ್ತಾ ಇದೆ ನೋಡ್ರಿ ಇಲ್ಲಿ 2,000 ಶೇರ್ಸ್ ಹೆಚ್ಚಿಗೆ ಅಪ್ಲಿಕೇಶನ್ ಬರ್ತಾ ಇದಾವೆ ಎಕ್ಸೆಸ್ ಅಪ್ಲಿಕೇಶನ್ಸ್ ಬರ್ತಾ ಇದಾವೆ ಆ 2,000 ಶೇರ್ಸ್ ಒಳಗೆ ಏನ್ ಮಾಡ್ತಾರೆ ಇಲ್ಲಿ the deposits of 1,000 shares were returned 1,000 shares ಏನು ಮಾಡ್ತಾ ಇದ್ದಾರೆ ಇವಾಗ ರಿಟರ್ನ್ ಮಾಡ್ತಾ ಇದ್ದಾರೆ then to those person to whom no shares were allotted then the deposits in respect of other 1,000 shares were carried forward to the allotment account remaining 1,000 shares ಏನು ಮಾಡ್ತಾ ಇದ್ದಾರೆ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ಅಲಾಟ್ಮೆಂಟ್ ಅಮೌಂಟ್ ಯಾವಾಗಲೂ ನಾವು ಕಲೆಕ್ಷನ್ ಮಾಡೋದಿಲ್ಲ ಇವಾಗ ಅಡ್ವಾನ್ಸ್ ಏನ್ ಮಾಡ್ತಾ ಇದ್ದಾರೆ ವಾಪಸ್ ಕೊಡೋದ್ರಿಂದ ಏನ್ ಮಾಡ್ತಾ ಇದ್ದಾರೆ 1,000 ಶೇರ್ ಅಪ್ಲಿಕೇಶನ್ ಮನಿ ಏನ್ ಮಾಡ್ತಾ ಇದ್ದಾರೆ ಅಲಾಟ್ಮೆಂಟ್ ಮನಿ ಅಂತ ಹೇಳಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಮೀನ್ಸ್ ಇಲ್ಲಿ ನೋಡಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ 10,000 ಇದೆ ಬಟ್ ರಿಸೀವ್ಡ್ ಎಷ್ಟು ಆಗ್ತಾ ಇದೆ 12,000 ಮೀನ್ಸ್ 2,000 ಎಕ್ಸೆಸ್ ಅಪ್ಲಿಕೇಶನ್ ಬರ್ತಾ ಇದಾವೆ ಆ 2,000 ಎಕ್ಸೆಸ್ ಅಪ್ಲಿಕೇಶನ್ಸ್ ಏನ್ ಮಾಡ್ತಾ ಇದ್ದಾರೆ 1,000 ರಿಟರ್ನ್ ಮಾಡ್ತಾ ಇದ್ದಾರೆ ಅವರಿಗೆ ಶೇರ್ಸ್ ಕೊಡ್ತಾ ಇಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಕೊಡ್ತಾ ಇಲ್ಲ ಅವರಿಗೆ 1,000 ಶೇರ್ಸ್ ವಾಪಸ್ ಮಾಡ್ತಾ ಇದ್ದಾರೆ ದೆನ್ ರಿಮೈನಿಂಗ್ 1,000 ಶೇರ್ಸ್ ಅಲಾಟ್ ಮಾಡ್ತಾ ಇದ್ದಾರೆ ದೆನ್ the money payable on allotment was duly received a call of rupees 3 was made and the amount was received except 2,000 shares a call of rupees 3,000 was made means 3 on first and final call ಯಾಕಂದ್ರೆ ಇಲ್ಲಿ ಒಂದೇ ಕಾಲ್ ಮಾಡ್ತಾ ಇದ್ದಾರೆ ಅದೇ ಫಸ್ಟ್ ಅದೇ ಫೈನಲ್ ಕಾಲ್ ಗೆಟಿಂಗ್ rupees 3 on first and final call
the amount was received except 2000 shares. ಇಲ್ಲಿ ಕಾಲ್ ಮನಿ ಮೇಲೆ 2000 shares ಏನಂತ ಇದೆ, ಕಾಲ್ಸ್ ಇನ್ ಅರಿಯರ್ಸ್ ಆಗ್ತಾ ಇದೆ. ಕಾಲ್ಸ್ ಇನ್ ಅರಿಯರ್ಸ್ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಟ್ರೀಟ್ಮೆಂಟ್ ಮಾಡಿದ್ದೇವೆ. ದೆನ್ ಪಾಸ್ ದ ಜರ್ನಲ್ ಎಂಟ್ರೀಸ್ ಟು ರೆಕಾರ್ಡ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್. ಈ ಟ್ರಾನ್ಸಾಕ್ಷನ್ಸ್ ನಾವು ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕಾಗಿದೆ. ನೋಡ್ರಿ, ಅಪ್ಲಿಕೇಶನ್ 2 ಎಂಟ್ರೀಸ್, ಅಲಾಟ್ಮೆಂಟ್ 2 ಎಂಟ್ರೀಸ್, ಫಸ್ಟ್ ಅಂಡ್ ಫೈನಲ್ ಕಾಲ್ 2 ಎಂಟ್ರೀಸ್, ಅಂಡ್ ರಿಟರ್ನ್ ಮಾಡಿದ್ದು 1 ಎಂಟ್ರಿ ಬರ್ತದೆ. ದೆನ್ ಅಲಾಟ್ಮೆಂಟ್ ಮಾಡಿದ್ದಕ್ಕೂ ಕೂಡ ಒಂದು ಎಕ್ಸ್ಟ್ರಾ ಎಂಟ್ರಿ ಬರ್ತದೆ. ಟೋಟಲ್ ಇದೆ 2 4 6 8 ಎಂಟ್ರೀಸ್ ಬರುತ್ತೆ. ಗೆಟಿ ಇಲ್ಲಿ ಎಕ್ಸ್ಟ್ರಾ 2 ಎಂಟ್ರೀಸ್ ಅದಕ್ಕೆ ಬರ್ತಾ ಇದೆ ನೋಡ್ರಿ. ರಿಜೆಕ್ಟ್ ಮಾಡಿದೆ ಇನ್ನೊಂದು ಅಲಾಟ್ಮೆಂಟ್ ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡಿ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಿ. First ನೋಡ್ರಿ, ಅನುರಾಗ್ ಏರೋನಾಟಿಕ್ಸ್ ಲಿಮಿಟೆಡ್ issued 10,000 shares of rupees 10 each. 10 each ಒಂದು ಶೇರ್ ಇದೆ, ಅದನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಪೇಬಲ್ rupees 3 on application. rupees 3 on application ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆದ್ರೆ ಎಂಟ್ರಿ ಏನು ಬರ್ತದೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು what to share application account. Fine. Narration is being share application money received on how many shares? Total number applications ಬರ್ತಾ ಇದೆ ನೋಡ್ರಿ, ಅಷ್ಟೇ ಅಮೌಂಟ್ ಬರುತ್ತೆ. Total applications were received for 12,000 shares, clearly given on 12,000 shares of rupees. Application money ಎಷ್ಟಿದೆ ನೋಡ್ರಿ, 3 on application, 3 each. Total amount will be 36,000. Application money received ಮಾಡಿದ್ರು ಫಸ್ಟ್ ಎಂಟ್ರಿ. ದೆನ್ ಆ ಅಪ್ಲಿಕೇಶನ್ ಮನಿ ಅನ್ನು ನಾವು ಏನು ಮಾಡ್ತೇವೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೇವೆ. ಹಾಗಾದ್ರೆ ಟ್ರಾನ್ಸ್ಫರ್ ಮಾಡಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು share capital account. Narration: share application money transferred to what? Share capital account on total number of shares. ನೋಡ್ರಿ, ಎಷ್ಟು ನಾವು ಅಪ್ಲಿಕೇಶನ್ಸ್ ಮನಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಟೋಟಲ್ ಬಂದಿದ್ದು 12,000. ಬಟ್ ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದೆ, 10,000 ಶೇರ್ಸ್ ಅಷ್ಟೇ. ಕಂಪನಿ ಬೇಕಾಗಿದೆ ಅಷ್ಟೇ ಏನ್ ಮಾಡ್ತಾ ಇದ್ದಾರೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಅಪ್ಲಿಕೇಶನ್ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ರಿಮೈನಿಂಗ್ 2,000 ಶೇರ್ಸ್ ಫಂಡ್ ರಿಟರ್ನ್ ಮಾಡ್ತಾ ಇದೆ, ಇನ್ನೊಂದು ಅಲಾಟ್ಮೆಂಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಂಬರ್ ಆಫ್ ಶೇರ್ಸ್ 10,000 into 3 30,000. ಓಕೆ, ಇವಾಗ ಅಪ್ಲಿಕೇಶನ್ ಮನಿ ರಿಟರ್ನ್ ಮಾಡಿದ ಅಥವಾ ರಿಜೆಕ್ಟ್ ರೀಫಂಡ್ ಮಾಡಿದ ಇನ್ನೊಂದು ಎಕ್ಸ್ಟ್ರಾ ಎಂಟ್ರಿ ಬರ್ತದ್ರೆ, ಆ ಎಂಟ್ರಿಯನ್ನು ತೋರಿಸಬೇಕಾಗ್ತದೆ. ನೋಡ್ರಿ, ಅಪ್ಲಿಕೇಶನ್ಸ್ were received for 12,000 shares. The deposits of 1,000 shares were returned to those persons to whom no shares were allotted. 1,000 shares in application money ರಿಟರ್ನ್ ಮಾಡ್ತಾ ಇದ್ದಾರೆ. ಆ ರಿಟರ್ನ್ ಮಾಡಿದ್ದು ಒಂದು ಎಂಟ್ರಿಯನ್ನು ತೋರಿಸ್ರಿ. ಎಂಟ್ರಿ is share application account debited to return entry share application account debited to bank account. ನೋಡಿ, ರಿಸೀವ್ಡ್ ಮಾಡಿದ್ರೆ ಈ ತರ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಅದೇ ಮನಿಯನ್ನು ರೀಫಂಡ್ ಮಾಡಿದ್ರೆ, ರಿಟರ್ನ್ ಮಾಡಿದ್ರೆ ಉಲ್ಟಾ ಆಗುತ್ತೆ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಓಕೆ, share application money or excess share application money return on 1,000 shares of rupees 3 each. ಯಾಕಂದ್ರೆ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ್ರೆ
ಅದೇ ಅಪ್ಲಿಕೇಶನ್ ಮನಿಯನ್ನು ರೀಫಂಡ್ ಮಾಡ್ತಾ ಇದ್ದಾರೆ. ಸೊ ಟೇಕ್ ಅಪ್ಲಿಕೇಶನ್ ಮನಿ 1000 into 3 is 3000, then 3000. Getting? And I one more entry is there, allotment. Notice next ಏನು ಹೇಳ್ತಾ ಇದೆ transaction. The deposit in respect of other 1000 shares. The deposit of in respect of other 1000 shares were carried forward to the allotment. Allotment ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಏನು ಮಾಡಬೇಕು ಇವಾಗ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ಎಂಟ್ರಿಯನ್ನು ತೋರಿಸಬೇಕು. ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು share application account debited to share allotment account. ಇಲ್ಲಿ ನೋಡಿ ಶೇರ್ ಅಪ್ಲಿಕೇಶನ್ ಮನಿ ಡೆಬಿಟ್ ಮಾಡ್ತಾರೆ, ಶೇರ್ ಅಲಾಟ್ಮೆಂಟ್ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಅದೇ ಶೇರ್ ಅಪ್ಲಿಕೇಶನ್ ಮನಿಯನ್ನ ತಗೊಂಡು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಜಮಾ ಮಾಡ್ತಾ ಇದ್ದಾರೆ. ಸೊ ಎಕ್ಸೆಸ್ ಶೇರ್ ಅಪ್ಲಿಕೇಶನ್ ಮನಿ adjusted or transferred to share allotment account. ಈ ತರ share allotment account on 1000 shares of rupees 3 each. Same application money ಎಷ್ಟಿದೆ ಅಷ್ಟೇ ತಗೊಳ್ಳೋದು, 3 each. 1000 into 3 3000 3000. next remaining are ಇವಾಗ ನೋಡಿ ನಾವು ಫಸ್ಟ್ ಅಪ್ಲಿಕೇಶನ್ 2 ಎಂಟ್ರೀಸ್ ಮಾಡಿದ್ವಿ. ಅದಾದ್ಮೇಲೆ ಅಪ್ಲಿಕೇಶನ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ಬರ್ತಾ ಇದೆ 1000 ಶೇರ್ಸ್ ಎಕ್ಸೆಸ್ ಅಪ್ಲಿಕೇಶನ್ ಅದನ್ನ ರೀಫಂಡ್ ಮಾಡ್ತಾ ಇದ್ದಾರೆ. ಅದೇ ತರ ಇನ್ನು 1000 ಇದೆಯಲ್ಲ ರಿಮೈನಿಂಗ್ 1000 ಆ ಎಕ್ಸೆಸ್ ಅಪ್ಲಿಕೇಶನ್ ಮನಿಯನ್ನ ಅಲಾಟ್ಮೆಂಟ್ ಮನಿ ಯಾವಾಗಲೂ ಕಲೆಕ್ಷನ್ ಮಾಡುತ್ತೆ. ಅದರೊಳಗೆ ಏನ್ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ ಇನ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಯಾವ ತರ ಅಂತಂದ್ರೆ ಅಪ್ಲಿಕೇಶನ್ ಮನಿ 3 ಇದೆ, ಅದೇ ತರ ಅಲಾಟ್ಮೆಂಟ್ ಮನಿ 4 ರೂಪೀಸ್ ಇದೆ. ಇದು ಅಲಾಟ್ಮೆಂಟ್ ಮನಿ ಯಾವಾಗಲೂ ಕಲೆಕ್ಷನ್ ಮಾಡಬೇಕು. ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, 3 ರೂಪೀಸ್ ಅಡ್ವಾನ್ಸ್ ಯಾರು ಕೊಟ್ಟಿದ್ದಾರಲ್ಲ 1000 ಶೇರ್ಸ್ ಇಂದ ಅದನ್ನ ಅಡ್ವಾನ್ಸ್ ಆಗಿ ಇಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್ ಅಲಾಟ್ಮೆಂಟ್ 2 ಎಂಟ್ರೀಸ್. ಅಲಾಟ್ಮೆಂಟ್ ಫಸ್ಟ್ ಎಂಟ್ರಿ ಏನಂದ್ರೆ share allotment amount debited to share capital account. This is what due entry. This is what due entry. ಇಲ್ಲಿ ನರೇಶನ್ ಬರೀರಿ share allotment money due on how many shares? Just share application money ಬರುತ್ತೆ. Share allotment number of shares are 10,000 multiplied by allotment money is rupees 4 ಇದೆ ಅಲ್ಲ, rupees 4 40,000 then 40,000. Okay, next share application share allotment money due is what, then share allotment money received. Share received is ಅಂದ್ರೆ ಬ್ಯಾಂಕ್ ಅಕೌಂಟ್ ರಿಸೀವ್ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ನೋಡ್ರಿ ಎಂಟ್ರಿ ನರೇಶನ್ is share allotment money received on, this is very important, share allotment money received on not 10,000 shares. ಯಾಕಪ್ಪ ಅಂತಂದ್ರೆ ಆಲ್ರೆಡಿ 1000 ಶೇರ್ಸ್ ಇನ್ ಮನಿ ಅಡ್ವಾನ್ಸ್ ಆಗಿ ಇಲ್ಲೇ ತಗೊಂತಾ ಇದ್ದೇವೆ. ಶೇರ್ ಅಲಾಟ್ಮೆಂಟ್ ಮನಿ ಏನಿದೆ ಅಲ್ಲ ಇಲ್ಲೇ ಅಡ್ವಾನ್ಸ್ ಆಗಿ 1000 ಶೇರ್ಸ್ ಮೇಲೆ ತಗೊಂತಾ ಇದ್ದೇವೆ. ಸೊ ಅದು ಅಡ್ವಾನ್ಸ್ ಆಗಿ ತಗೊಂಡಿದ್ದನ್ನ ಬಿಟ್ಬಿಡು. ರಿಮೈನಿಂಗ್ ಶೇರ್ಸ್ ಆರ್ 9000 into allotment money is 4. ಈ ತರ getting, then total amount is ಇದರೊಳಗೆ 3000 ಮಾಡಿ 40,000 ಒಳಗೆ you will get 37,000 or you can write this. ಇವಾಗ ನೋಡಿ ಆಕ್ಚುಲಿ ನಮಗೆ ಎಷ್ಟು ಬರಬೇಕಿತ್ತು, 40,000 rupees ಬರಬೇಕಿತ್ತಲ್ಲ, 40,000 rupees ಬರಬೇಕಿತ್ತು. ಅದರೊಳಗೆ ಅಡ್ವಾನ್ಸ್ ಆಗಿ ಎಷ್ಟು ರಿಸೀವ್ ಮಾಡ್ಕೊತಾ ಇದ್ದೇವೆ, 1000 ಶೇರ್ಸ್. 1000 ಶೇರ್ಸ್ ಮೇಲೆ ಅಮೌಂಟ್ ಅನ್ನು ತಗೊತಾ ಇದ್ದೇವೆ. ಸೊ ಮೈನಸ್ ಮಾಡಿದ್ರೆ 3000 rupees ಬರ್ತಾ ಇದೆ, you will get 37,000. Okay, next one, last 2 entries on what, first and final call. First and final call, first entry is due. Share first and final call
account debited to what? Share capital account. Narration. Share first and final call money. Share first and final call money due on 10,000 shares of rupees 3 each. Right? 3 each. Total amount will be 30,000 and 30,000. Then on last entry received ಮಾಡ್ಕೊಳ್ಳುವಾಗ ಏನಾಗ್ತಾ ಇದೆ ಅಂದ್ರೆ last in the question a call of rupees 3 was made and the amount was received except on 2,000 shares. ಇಲ್ಲಿ 2,000 shares first and final call money ಬರ್ತಾ ಇಲ್ಲ. ಯಾವುದು call? ಆ call money ಬರ್ತಾ ಇಲ್ಲ. ಸೊ ನಾವು ಬಂದಿಲ್ಲಪ್ಪ ಅಂತಂದ್ರೆ ಆ ಅಮೌಂಟ್ ತೋರಿಸೋದ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ರಿಸೀವ್ಡ್ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ first and final call account. Narration. Share first and final call money received on how many shares? ಇಲ್ಲಿ 2,000 shares call money ಬರ್ತಾ ಇಲ್ಲಪ್ಪ ಅಂತಂದ್ರೆ ಆ 2,000 shares ಬಿಟ್ಬಿಡಿ. Remaining shares are 8,000 shares of rupees call money is 3 each. Then total amount is 24,000. Actually not only 30,000 ಬರುತ್ತಿದೆ, but we are receiving 24,000 due to non-payment of 2,000 shares on call money. Okay, ಇಲ್ಲಿ 2,000 shares call money ಬರ್ತಾ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ರಿಸೀವ್ ಮಾಡ್ಕೊಳ್ಳುವಂತ ಅಮೌಂಟ್ ಏನಾಗ್ತಾ ಇದೆ, ಆಕ್ಚುಲಿ ಕಡಿಮೆ ಆಗ್ತಾ ಇದೆ. ಓಕೆ, ಫಸ್ಟ್ ಇನ್ನೊಂದ್ಸಲ ಅನಲೈಸ್ ಮಾಡಿ ಹೇಳ್ಕೊಂಡ್ರೆ ಫಸ್ಟ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡ ಆಕ್ಚುಯಲ್ ಶೇರ್ಸ್ ನಾವು 12,000 ಇದು ಎಕ್ಸೆಸ್ ಆಗಿ ಹೆಚ್ಚಿಗೆ ಅಪ್ಲಿಕೇಶನ್ಸ್ ಬರ್ತಾ ಇದಾವೆ. ಅಪ್ಲಿಕೇಶನ್ಸ್ ಹೆಚ್ಚಿಗೆ ಬರ್ತಾ ಇದಾವೆ ಅಂತಂದ್ರೆ ಕಂಪನಿ ಫ್ರೀ ತಗೊಳಂಗಿಲ್ಲ. ಅಪ್ಲಿಕೇಶನ್ಸ್ ತಗೊಳ್ಳುವಾಗ ಅವ್ರ ಕಡೆಯಿಂದ ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡ್ತದೆ. ಆ ಕಲೆಕ್ಟ್ ಮಾಡಿದ ಅಮೌಂಟ್ ನಾವು ತೋರಿಸಬೇಕಾಗ್ತದೆ. ಎಷ್ಟು ಕಲೆಕ್ಟ್ ಮಾಡಿದೆ ಟೋಟಲ್ ಆನ್ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಎಷ್ಟು ತಗೊಂಡಿದ್ರು ನೋಡ್ಲಿ 12,000 ಶೇರ್ಸ್. ಅದಕ್ಕಾಗಿ 36,000 rupees ಆಗ್ತಾ ಇದೆ. ದೆನ್ ಬಟ್ ನಮಗೆ ಕಂಪನಿಗೆ ಎಷ್ಟು ಬೇಕಾಗಿದೆ ಅಮೌಂಟ್, ಎಷ್ಟು ಶೇರ್ಸ್ ಬೇಕಾಗಿದೆ ನೋಡ್ರಿ 10,000 ಶೇರ್ಸ್ ಅಷ್ಟೇ ಬೇಕಾಗಿದೆ. ಸೊ ಅಷ್ಟೇ ಅವರು ಇಶ್ಯೂ ಮಾಡ್ತಾ ಇದ್ದಾರೆ. ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ 10,000 ಇದೆ, ಅಷ್ಟೇ ಕಂಪನಿ ಬೇಕಾಗಿದೆ. ಆ ರಿಮೈನಿಂಗ್ ಶೇರ್ಸ್ ಅಲ್ಲಿ 2 ಆಫರ್ಸ್ ಅದಾವ. ಒಂದು ರಿಜೆಕ್ಟ್ ಮಾಡಬಹುದು ಅಥವಾ ಅದೇ ಅಮೌಂಟ್ ಅನ್ನ ಅಲಾಟ್ಮೆಂಟ್ ಮನಿ ಕಲೆಕ್ಷನ್ ಮಾಡುವಾಗ ಅಡ್ವಾನ್ಸ್ ಆಗಿ ಕಲೆಕ್ಟ್ ಮಾಡಬಹುದು. ಈ 10,000 ಶೇರ್ಸ್ ಅನ್ನು ನಾವು ಏನ್ ಮಾಡಿದ್ವಿ ಅಂದ್ರೆ ಆಕ್ಚುಲಿ ಇಶ್ಯೂಡ್ ಮಾಡಿದ್ವಿ. ಅದನ್ನೇ ನಾವು ಶೇರ್ ಕ್ಯಾಪಿಟಲ್ ಏನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ 30,000. Then this is what? This is excess application money refund entry, rejected entry or return entry. 1,000 shares excess application, total 2,000 excess application ಬಂದಿದಾವ. ಅದರೊಳಗೆ 1,000 shares ಏನ್ ಮಾಡ್ತಾ ಇದ್ದಾರೆ ರಿಟರ್ನ್ ಮಾಡ್ತಾರೆ. ಆ ರಿಟರ್ನ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಎಂಟ್ರಿ ಬರ್ತಾ ಇದೆ. ದಟ್ ಇಸ್ ವಾಟ್ share application account debited to bank account. ಇದು ಬರಬೇಕಿಲ್ಲ. Then amount 3,000 ಬರ್ತಾ ಇದೆ. Then ಇನ್ನ 1,000 rupees 1,000 excess application ಇತ್ತಲ್ಲ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಲಾಟ್ಮೆಂಟ್ ಮನಿ ಕಲೆಕ್ಷನ್ ಯಾರಿಂದ ಮಾಡಿದ್ರಲ್ಲ ಅವ್ರ ಕಡೆನ ಅಡ್ವಾನ್ಸ್ ಆಗಿ ತಗೊಂತಾ ಇದ್ದಾರೆ. ಆ ಅಪ್ಲಿಕೇಶನ್ ಮನಿ 1,000 into 3 ಎಂಟ್ರಿ ಏನ್ ಬರ್ತದೆ ನೋಡ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಶೇರ್ application account debited to share allotment account. Share allotment account, not application. Share application account debited to share allotment. ಇಲ್ಲಿ application account ಅನ್ನು ಡೆಬಿಟ್ ಮಾಡಿ share allotment ಅನ್ನು ಕ್ರೆಡಿಟ್ ಮಾಡ್ತಾರೆ ಒಂದು ಟ್ರಾನ್ಸಾಕ್ಷನ್. Then ಇದನ್ನ allotment entry, allotment due entry. Then this is allotment received entry. ಇದು ಆಲ್ರೆಡಿ ಮಾಡಿದಿದೆ. ಇದರ ಮೇಲೆ 3,000 rupees ಮೈನಸ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ 3,000 rupees ಅಡ್ವಾನ್ಸ್ ಆಗಿ ಕಲೆಕ್ಷನ್ ಮಾಡಿದಿದೆ. ಸೊ ವಿ ಆರ್ ಡಿಡಕ್ಟಿಂಗ್ ಹಿಯರ್ ಫ್ರಮ್ ಟೋಟಲ್ ಅಮೌಂಟ್. ಡ್ಯೂ ಅಮೌಂಟ್ ಇದೆ ಲೆಸ್ ಮಾಡ್ತಾ ಇದ್ದೇವೆ, ನಾಟ್ ಟೋಟಲ್ ನಂಬರ್ ಆಫ್ ಶೇರ್ಸ್. ಆಕ್ಚುಲಿ ಅದು ಟೋಟಲ್ ನಂಬರ್ ಆಫ್ ಶೇರ್ಸ್ ಬರೀಬಾರ್ದ್ರೆ ಟೋಟಲ್ ಅಮೌಂಟ್ ಒಳಗೆ ಟೋಟಲ್ ಅಮೌಂಟ್ ಅನ್ನು ಇಲ್ಲಿ ಮೈನಸ್ ಮಾಡಬೇಕು. ಓಕೆ, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಡ್ಯೂ ಎಂಟ್ರಿ. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಇದು ರಿಸೀವ್ಡ್ ಎಂಟ್ರಿ. ರಿಸೀವ್ಡ್ ಮಾಡ್ಕೊಳ್ಳುವಾಗ ಆಕ್ಚುಲಿ ಕಾಲ್ಸ್ ಇನ್ ಅರಿಯರ್ಸ್ ಇದೆ ಅಂತ ನೋಡಬೇಕು. ಒಂದ್ಸಲ ಚೆಕ್ ಮಾಡಬೇಕು. ಕಾಲ್ಸ್ ಇನ್ ಅರಿಯರ್ಸ್ ಇದ್ರೆ ಅದನ್ನು ಕೂಡ ಮೈನಸ್ ಮಾಡಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಒಳಗೆ ಟೋಟಲ್ ನಂಬರ್ ಆಫ್ ಕಾಲ್ಸ್ ಇನ್ ಅರಿಯರ್ಸ್ ಮೈನಸ್ ಮಾಡಿ ಉಳಿದಂತ ಶೇರ್ಸ್ ಅನ್ನ
what the process of over subscription. See you next class with new concept. Till that.